ಕೆಲವರು ಮಂಗಳಾರತಿ ಮಾಡುವಾಗಲೂ ದೇವ್ರನ್ನ ಬಿಟ್ಟು ಊರ್ಲೆಲ್ಲ ನೋಡ್ತಿರ್ತಾರೆ. ದೇವರನ್ನೇ ನೋಡ್ಬೇಕು. ಕೆಲವರು ಮಾಡೋರು ಎಲ್ಲೆಲ್ಲೋ ನೋಡ್ತಿರ್ತಾರೆ, ಹೆಂಗೋ ಹೋಗ್ಲಿ. ನೋಡೋರು ದೇವ್ರನ್ನ ನೋಡ್ಲಿಕ್ಕೆ ಬಂದಿರ್ತಿರಲ್ಲ, ದೇವರನ್ನ ಬಿಟ್ಟು ಇನ್ನೊಂದು ನೋಡಬಾರ್ದು. ಮಂಗಳಾರತಿ ಮಾಡುವಾಗ ಮಂಗಳಮಯವಾದ ಆರತಿಯ ಬೆಳಕಿಯಲ್ಲಿ ಆರ್ತಿಗಳು ಅಂದ್ರೆ ನಾವೇ ಆರ್ತರು, ದುಃಖದಿಂದ ಬಳಲಿದವರು. ಭಗವಂತನ ಮಂಗಳಮಯವಾದ ಆರ್ತಿಯನ್ನ ಕಂಗಳಿಂದ ನೋಡಿದರೆ ನಮ್ಮ ಎಲ್ಲ ತಾಪಗಳು ಪರಿಹಾರ ಆಗತ್ತಂತ. ತುಂಬಾ ಜನ ಮಂಗಳಾರತಿಗೆ ಅಂತ ಕಾಯ್ತಿರ್ತಾರೆ. ಮಂಗಳಾರತಿ ಆಗೋ ಟೈಮ್ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಕಣ್ಣು ಮುಚ್ಕೊಳ್ಳೋದಾದ್ರೆ ಇಲ್ಲಿ ಯಾಕೆ ಬಂದ್ರಿ? ಕಣ್ಣು ಮುಚ್ಕೋಬಾರ್ದು. ಮಂಗಳಾರತಿ ಆಗುವಾಗ ಕಣ್ಣು ಮುಚ್ಚಬಾರ್ದು. ಕಣ್ಣನ್ನು ಚೆನ್ನಾಗಿ ಬಿಚ್ಚಿ ಕಣ್ತುಂಬಾ ಭಗವಂತನ ಮೂರ್ತಿಯನ್ನ ನೋಡ್ಕೊಳ್ಬೇಕು. ಮನೆಗೆ ಹೋದ್ಮೇಲೆ ಕಣ್ಣು ಮುಚ್ಕೋಬೇಕು. ಆಗ ನೋಡಿದ್ದರ ನೆನಪಾಗತ್ತೆ. ಇಲ್ಲಿ ಬಂದಾಗ್ಲೇ ಕಣ್ಣು ಮುಚ್ಚಿಬಿಟ್ರೆ ಮನೆಯೊಳಗೆ ಕಣ್ಣು ಬಿಚ್ಚಿ ಏನ್ ಪ್ರಯೋಜನ? ಹಾಗಾದ್ರೆ ದೇವರನ್ನ ಕಣ್ತುಂಬಿ ನೋಡ್ಬೇಕು. ಬಾಯಿ ಇರೋದೇ ದೇವರ ಹಾಡು ಹೇಳಲಿಕ್ಕೆ, ಕಿವಿ ಇರೋದೇ ದೇವರ ಕಥೆ ಕೇಳಲಿಕ್ಕೆ. ಕೆಲವು ನೀನಲ್ಲದೆ ಮತ್ತಾರೂ ಇಲ್ಲ ನನಗೆ ಗತಿ ಇಲ್ಲ ಸ್ವಾಮಿ, ನೀನೇ ನನಗೆ ಗತಿ. ಹೇ ಕರುಣಾನಿಧೆ, ನೀನಾದ್ರೂ ಕರುಣೆಯ ಕಡಲು ನೀನು ನನ್ನನ್ನು ಒಮ್ಮೆ ನೋಡಯ್ಯ. ನಿನ್ನ ಆ ನೋಟ ಸಾಕು. ಅದು ಎಂಥ ನೋಟ ಅಂತ ಹೇಳಿದ್ರೆ ಕರುಣೆಯಿಂದ ಕೂಡಿದ ನೋಟ. ದೇವರು ಒಮ್ಮೆ ನಮ್ಮನ್ನ ನೋಡಿದ ಅಂತ ಹೇಳಿದ್ರೆ ಹಾಗೆ ನೋಡಲ್ಲ ಅವನು, ಅಯ್ಯೋ ನಾನು ಇವನನ್ನು ಉದ್ಧಾರ ಮಾಡ್ಬೇಕಪ್ಪ ಅಂತ ಹೀಗೆ ನೋಡುದು. ಅಂತ ನಿನ್ನ ಆ ಕರುಣಾಪೂರ್ಣ ದೃಷ್ಟಿಯಿಂದ ದೀನನಾದ ನನ್ನನ್ನ ನಾನು ಎರಡೂ ಕೈ ಎತ್ತಿ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದೇನೆ. ಎರಡೂ ಕೈ ಎತ್ತಿ ನಿನ್ನನ್ನ ಕಾಡ್ತಾ ಇದ್ದೇನೆ, ಬಿಡ್ತಾ ಇದ್ದೇನೆ. ನೀನೇ ನನಗೆ ಗತಿ, ನೀನಲ್ಲದೆ ಮತ್ತಾರೂ ಗತಿ ಇಲ್ಲ ಸ್ವಾಮಿ ಅಂತ ನನ್ನನ್ನ ನೋಡಯ್ಯ. ನಿನ್ನೆದುರಿಗೆ ಬಿದ್ದಿದ್ದೇನೆ ಸ್ವಾಮಿ, ನಿನ್ನ ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿ ಬಂದು ಎಂಥ ಅದ್ಭುತವಾದ ಉಪಕಾರ ಮಾಡಿದ್ದಾರೆ ಗೊತ್ತಾ? 50ಕ್ಕೂ ಮಿಕ್ಕ ಗ್ರಂಥಗಳು ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಆಸ್ತಿ. ನಮ್ಗೆ ಆರಾಧನೆ ಅಂದ್ರೆ ಗೊತ್ತಿರೋದು ಪಂಚಾಮೃತ, ಕರಗಡಬು, ಗಸಗಸೆ ಪಾಯಸ, ನಿಂಬೆಹಣ್ಣಿನ ಚಿತ್ರಾನ್ನ. ಏನು ತೊಂದರೆ ಇಲ್ಲ ರೀ, ಇದೇ ತಿನ್ನಿ. ಆರಾಧನೆಯಲ್ಲಿ ಕೂತ್ಕೊಂಡು ತಿನ್ನೋ ಅನ್ನ ಹೊಟ್ಟೆಗನ್ನ. ಈ ಅನ್ನ ಜನ್ಮಕ್ಕೆ ಕಾರಣ ಆಗುತ್ತೆ, ತಲೆಗೆ ಹೋಗೋ ಅನ್ನ ಸಂಸ್ಕಾರಕ್ಕೆ ಕಾರಣ ಆಗುತ್ತೆ, ಉದ್ಧಾರಕ್ಕೆ ಕಾರಣ ಆಗುತ್ತೆ. ಇವತ್ತಿಗೂ ಕೂಡ 8ರಿಂದ 80 ತನಕ ಜಾತಿ ಮತ ಎಲ್ಲ ಮೀರಿ ಮನುಕುಲದ ಸಜ್ಜನರಿಗೆ ಮಾಧವನ ಕಡೆಗೆ ಮನಸ್ಸು ಹರಿಯುವಂತೆ ಮಾಡಿದ ಮಹಾನುಭಾವರು ಮಂತ್ರಾಲಯದ ಸಿದ್ಧಿ ಪುರುಷರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರೋ. ಕಾಲ